ನೀವು ಸಾಮಾನ್ಯವಾಗಿ ಮಳ್ಳುಳ್ಳಿ ಕಾಳು ಸಾಂಬಾರು ಮಾಡಿರ್ತೀರ, ಆದರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮಳ್ಳುಳ್ಳಿ ಕಾಳನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಗ್ಯಾಸ್ ಇಟ್ಟು 5ರಿಂದ 6 ವಿಷಲ್ನ ಹೊಡೆಸ್ಕೊಳ್ಳಿ. ಹೊಸ ಹುಳ್ಳಿಕಾಳು ಆದರೆ 1-2 ವಿಷಲ್ಲೇ ಸಾಕಾಗುತ್ತೆ. ಇದು ಹಳೆ ಹುಳ್ಳಿಕಾಳು, ಆದ್ದರಿಂದ ಒಂದು 5ರಿಂದ 6 ವಿಷಲ್ನ ಹೊಡೆಸ್ಕೊತಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ, ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಶುಂಠಿ, ಚಕ್ಕೆ, ಲವಂಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆನಪುಗಳ ನೆನಪಿನಲ್ಲಿ ನೆನಪಾದ ನೆನಪೊಂದು ಇರುವ ತನಕ ಈ ನನ್ನ ಸವಿ ನೆನಪು. ಇದೊಂದು ಕವನ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು. ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಮತ್ತು ಕಳ್ಳೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಾನು. ಈ ಖಾರದ ಪುಡಿನ 1-2 ಸಲ ಹಂಗೆ ಸುಮ್ಮನೆ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು. ನೀರು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಕುದಿಯೋಷ್ಟರೊಳಗೆ ಸಾಂಬಾರಿಗೆ ಒಂದು ಸಣ್ಣದೊಂದು ಆಲೂಗೆಡ್ಡೆನ ಕಟ್ ಮಾಡ್ಕೊತಿದ್ದೀನಿ. ಇದು ನೋಡಿ, ಈ ರೀತಿ ಬೆಂದರೆ ಅದು ಗಟ್ಟಿ ಆಗಿದ್ರೆ ಸಾಕಾಗುತ್ತೆ. ಇದು ಪರ್ಫೆಕ್ಟಾಗಿ ಬೆಂದಿದೆ. ಅದನ್ನು ಆರೋಷ್ಟರೊಳಗಡೆ ಆಲೂಗಡ್ಡೆ ಕಟ್ ಮಾಡ್ಕೊಂಡಿರೋದನ್ನ ಲಿಡ್ನ ಓಪನ್ ಮಾಡಿಬಿಟ್ಟು ನಾನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಆಲೂಗೆಡ್ಡೆ ಹಾಕಿ ಆಲೂಗೆಡ್ಡೆ ಬೇಯೋದಕ್ಕೆ ಬಿಡ್ತಿದ್ದೀನಿ. ಇದು ನೀರು ಕಮ್ಮಿ ಆಗಿಬಿಟ್ಟೈತೆ, ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಆಲೂಗೆಡ್ಡೆ ಬೇಯೋದಕ್ಕೋಸ್ಕರ. ಈಗ ನಾವು ಖಾರ ರೆಡಿ ಮಾಡಿದ್ವಲ್ಲ, ಅದು ಈಗ ಸ್ವಲ್ಪ ತಣ್ಣಗಾಗಿರುತ್ತೆ. ಅದನ್ನು ನಾನು ಎಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಆಡ್ಸೋದಕ್ಕೋಸ್ಕರ. ಅದಕ್ಕೆ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಕಡೆನೂ ಅರ್ಧ ಆಲೂಗೆಡ್ಡೆ ಬೆಂದಿದೆ. ನೋಡಿ, ಈ ಥರ ಬೆಂದಿದ್ರೆ ಸಾಕಾಗುತ್ತೆ, ಒಂದು ಅರ್ಧ. ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರಿದ್ರೆ ಸಾಕು. ಇದನ್ನು ಹುರಿದ್ಮೇಲೆ ಖಾರ ಆಡಿಸಿಟ್ಕೊಂಡಿರೋದನ್ನ ಒಳಗಡೆ ಹುರಿದು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ನೀರು ಹಾಕ್ತಾನೆ ಸ್ವಲ್ಪ ಹುರ್ಕೊಬೇಕು. ಅದು ಬರೀ ಖಾರನೇ ಹುರ್ಕೊಂಡಿದ್ದಾದಮೇಲೆ ಜಾರ್ಗೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಳಗಡೆಗೆ ಒಯ್ಕೊತೀವಿ. ಅದಾದಮೇಲೆ ನಾವು ಬೇಯಿಸಿರುವಂತಹ ಮಳ್ಳುಳ್ಳಿ ಕಾಳು ಮತ್ತು ಆಲೂಗೆಡ್ಡೆನೇ ಬೇಯಿಸಿದ್ದೀವಲ್ಲ, ಅದನ್ನು ಒಳಗಡೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟಕ್ಕೆ ನಾವು ನೀರು ಹಾಕ್ಕೊಂಡು ನಾವು ಸೇರಿಸ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಈಗ ನೋಡಿ, ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.